ಸಭಾಧ್ಯಕ್ಷರೇ, 2023-24ರಲ್ಲಿ ಕೆಎಎಸ್ ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ನ ಸೆಟ್ ಮಾಡಬೇಕಾದ್ರೆ ಮತ್ತೆ ಅನುವಾದದ ಸಮಸ್ಯೆ ಆಗಿರೋದ್ರ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರು ತಮಗೆ ತಿಳಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಸುಮಾರು ಕನ್ನಡದಲ್ಲಿ ಅನುವಾದ ಮಾಡಬೇಕಾದ್ರೆ ಕೆಪಿಎಸ್ಸಿ ಆಗಿರುವಂತಹ ಅವಾಂತರಗಳನ್ನ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನ ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ನಾನು ಈ ಕನ್ನಡಕ್ಕೆ ಯಾಕೆ ಇಷ್ಟು ಅವಮಾನ ಆಗಿದೆ ಅನ್ನೋದು ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಯಾಕಂದ್ರೆ ಪದೇ ಕನ್ನಡಕ್ಕೆ ಅವಮಾನ ಆಗುವಂಥದ್ದು. ಒಂದ್ಸಲಿ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಅವರು ಕನ್ನಡ ಬರೀಬೇಕಾದ್ರೆ ಶಾಲೆ ಒಳಗಡೆ ಶುಭೋದಯ ಅಂತ ಬರೀಬೇಕಾದ್ರೆ ತಪ್ಪು ಮಾಡಿ ಅವಾಂತರ ಮಾಡಿದ್ರು. ಇನ್ನೊಂದ್ಸಲಿ ಶಿಕ್ಷಣ ಸಚಿವರು ಶಾಲೆ ಹೋಗುವಂತ ಮಗುನು ಕೂಡ ಅದನ್ನ ಆಡ್ಕೊಳ್ಳುವಂತ ಪರಿಸ್ಥಿತಿಗೆ ನಮ್ಮ ಸರ್ಕಾರದಲ್ಲಿ ಆಗ್ಬಿಟ್ಟಿದೆ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಕನ್ನಡದಲ್ಲಿ ಬರೆಯುವಂತ ಮಕ್ಕಳು ಯಾರು? ಗ್ರಾಮೀಣ ಪ್ರದೇಶದ ಬಡವರು, ಕೂಲಿ ಕಾರ್ಮಿಕರು, ಮತ್ತೆ ಅತ್ಯಂತ ರೈತರ ಮಕ್ಕಳು. ಇಂಗ್ಲಿಷ್ ಮೀಡಿಯಂಗೆ ಯಾರು ಹೋಗಕ್ ಸಾಧ್ಯ ಆಗಲ್ಲ ಅಂತ ಮಕ್ಕಳು ಕನ್ನಡ ಮೀಡಿಯಂಗೆ ಹೋಗ್ತಾರೆ, ಕನ್ನಡವನ್ನ ಓದ್ತಾರೆ. ಅಂತ ಕೂಲಿ ಕಾರ್ಮಿಕರ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಕನ್ನಡದಲ್ಲಿ ಒಂದು ಅವಕಾಶ ಸಿಕ್ಕಿದಾಗ ಜಾತಕ ಪಕ್ಷಿಗಳ ತರ ಕಾಯ್ದು ಆ ಎಕ್ಸಾಮ್ ಅನ್ನ ಬರೀತಾರೆ. ಆ ಎಕ್ಸಾಮ್ ಬರೀಬೇಕಾದ್ರೆ ಒಂದು ಸಲ ತಪ್ಪಾಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಟರ್ವೆನ್ಷನ್ ಆಗಿ ಸರಿ ಮಾಡಬೇಕು ಅಂತ ಹೇಳಿ ಆದೇಶ ಮಾಡ್ತಾರೆ. ಪುನಃ ಆದೇಶ ಮಾಡಿದ್ರೆ 79 ತಪ್ಪುಗಳನ್ನ ಪ್ರಶ್ನೆ ಪತ್ರಿಕೆಗಳಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಪಿಎಸ್ಸಿ ಅವರಿಗೆ ಕನ್ನಡ ಅನುವಾದ ಮಾಡುವಂತ ವ್ಯಕ್ತಿಗಳು ಸಿಕ್ಕಿಲ್ಲ ಎರಡನೇ ಬಾರಿನ ಅಂತ ಹೇಳಿದ್ರೆ ಎಷ್ಟು ಉಡಾಫೆ ಇರಬೇಕು, ಎಷ್ಟು ತಾತ್ಸಾರ ಇರಬೇಕು, ಎಷ್ಟು ಅಹಂಕಾರ ಇರಬೇಕು. ಕನ್ನಡ ಅಂತ ಹೇಳಿದ್ರೆ ಕನ್ನಡಕ್ಕೆ ಸುಮಾರು 8 ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಿದೆ. ಇಲ್ಲಿ ಶ್ರೇಷ್ಠವಾದ ಕವಿಗಳು 8 ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂತ ಒಂದು ಕನ್ನಡಕ್ಕೆ ಒಂದು ಕನ್ನಡ ಅನುವಾದ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಕೆಪಿಎಸ್ಟಿಯ ಭ್ರಷ್ಟಾಚಾರ ಹೇಗಿದೆ, ಉಡಾಫೆ ಹೇಗಿದೆ, ತಾತ್ಸಾರ ಹೇಗಿದೆ ಅನ್ನೋದನ್ನ ನೀವೇ ಅವಲೋಕನ ಮಾಡಬೇಕು. ನಿಮ್ಗೆ ಕ್ವಶನ್ ಪೇಪರ್ ಸೆಟ್ ಮಾಡಕ್ ಕೊಟ್ಬಿಟ್ರೆ ಅವ್ರಿಗಿಂತ ಅದ್ಭುತವಾಗಿ ಕನ್ನಡದ ಸೆಟ್ ಮಾಡ್ತಾ ಇದ್ರಿ ನೀವು. ಕನ್ನಡದ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿ ಸಾಕಷ್ಟು ಬಾರಿ ನಮ್ಗೆ ಅರಿವನ್ನ ಮೂಡಿಸಿದ್ದಾರೆ. ನಾವು ಯಾವಾಗಲೂ ಕನ್ನಡ ಶಾಲೆಗೆ ಹೋದ್ರೆ ಹೇಳ್ತಿರ್ತೇವೆ, ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಕನ್ನಡವನ್ನ ಕಲೀರಿ ಅಂತ ಮೇಷ್ಟ್ರುಗಳಿಗೆ, ಮಕ್ಕಳಿಗೆ ಹೇಳ್ತೇವೆ. ಅಂಬಾಸಿಡರ್ ಆಫ್ ಕನ್ನಡ ಅಂತ ಹೇಳ್ತಿರ್ತೇವೆ ನಾವು ಸರ್ಕಾರಿ ಶಾಲೆಗಳಿಗೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಬಡವರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ, ಬಲಿಷ್ಠ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೆಪಿಎಸ್ಸಿ ಏನೋ ಸ್ಕ್ಯಾಮ್ ಮಾಡಿರೋ ತರ ಇದೆ. ಇಂಗ್ಲಿಷ್ ಆನ್ಸರ್ ಮಾಡೋರು ಯಾರು? ರಾಜಕೀಯ ಮಕ್ಕಳು. ಯಾರು ಅದನ್ನ ಕನ್ನಡ ಮೀಡಿಯಂ ಅಲ್ಲಿ ಓದುವಂತವ್ರು? ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದುವಂತವ್ರು ಯಾರು? ರಾಜಕಾರಣಿ ಮಕ್ಕಳು, ಮುಖ್ಯಮಂತ್ರಿ ಮಕ್ಕಳು, ಎಲ್ಲ ಶ್ರೀಮಂತರ ಮಕ್ಕಳು, ಇರುವಂತ ಶಾಸಕರ ಮಕ್ಕಳು ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾರೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದುವಂತ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೆಪಿಎಸ್ಸಿ ಅವರು ಸ್ಕ್ಯಾಮ್ ಮಾಡಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಒಂದು ನಮ್ಮ ಎಚ್.ಕೆ. ಪಾಟೀಲ್ ಹೇಳಿದ್ರು, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಕಾನ್ಸ್ಟಿಟ್ಯೂಷನ್ ಜುಡಿಷಿಯರಿ, ಹೈಕೋರ್ಟ್ ಜಡ್ಜಿಗೆ ಏನಿರುತ್ತೋ ಆ ತರ ಸ್ಥಾನಮಾನ ಇರುವಂತ ಒಂದು ಸಂಸ್ಥೆ ಕೆಪಿಎಸ್ಸಿ. ಹಾಗೆ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ವೈಸ್ ಚಾನ್ಸಲರ್ಗೆ ಫುಲ್ ಪವರ್ ಇರುತ್ತೆ. ನಾವು ಎಷ್ಟು ಬಾರಿ ವೈಸ್ ಚಾನ್ಸಲರ್ ಅಧಿಕಾರವನ್ನು ಮಡುಕಳಿಸಿಲ್ಲ, ಎಷ್ಟು ಬಾರಿ ಗವರ್ನರ್ ಅಧಿಕಾರವನ್ನು ಮಡುಕಳಿಸಿಲ್ಲ. ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಹೇಳಿ ಯಾರು ಪವರ್ ಕೊಟ್ಟಿರೋದು? ಅಸೆಂಬ್ಲಿ. ನಾವು ತಾನೇ ಇಲ್ಲಿ ಆಕ್ಟ್ ನ ಮತ್ತು ಸ್ಟ್ಯಾಚ್ಯೂಟ್ ನ ಮಾಡಿ ಕಳಿಸೋದು. ಯಾಕಂದ್ರೆ ವಾಪಸ್ ತಗೊಳ್ಳೋದಕ್ಕಾಗೋದಿಲ್ಲ, ಯಾಕಂದ್ರೆ ಜೈಲ್ಗೆ ಹಾಕುವಂತ ಕಾನೂನು ತರಕ್ಕಾಗಲ್ಲ. ಇಷ್ಟು ಮಕ್ಕಳ ಜೊತೆ, ಗ್ರಾಜುಯೇಟ್ ಓದಂತ ಮಕ್ಕಳ ಜೊತೆ ಚೆಲ್ಲಾಟ ಆಡ್ತಿರುವಂತ ಈ ಒಂದು ಸರ್ಕಾರದಲ್ಲಿ ಯಾಕೆ ಮುಖ್ಯಮಂತ್ರಿಗಳಿಗೆ ಯಾಕೆ ಭಯ ಮೇಲೆ ಆಕ್ಷನ್ ಮಾಡೋದಕ್ಕೆ? ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ದಯವಿಟ್ಟು ನಾನು ಸಜೆಷನ್ ಕೊಡ್ತೇನೆ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳು ತಕ್ಷಣ ಯಾವ ಅಧಿಕಾರಿಗಳು ಕೆಪಿಎಸ್ಸಿಯಲ್ಲಿ ಚೇರ್ಮನ್ ಇರ್ಬೋದು, 16 ಜನ ಸದಸ್ಯರು ಇರ್ಬೋದು, ಇದು ಎಲ್ಲ ಸರ್ಕಾರಗಳಿದ್ದಾಗ ಗೋಲ್ ಇಷ್ಟೇ, ಅವ್ರನ್ನ ಹಿಂಬಾಲಕರನ್ನ ನಾಮಿನೇಷನ್ ಮಾಡೋದು, ಅವ್ರ ಚೇಲಾಗಳನ್ನ ನಾಮಿನೇಷನ್ ಮಾಡುವಂಥದ್ದು, ಚೇರ್ಮನ್ಗಳನ್ನ, ಈ ಚೇಲಾಗಳನ್ನ ನಾಮಿನೇಷನ್ ಮಾಡುವಂಥದ್ದು ಯಾವುದೇ ಸರ್ಕಾರ ಬಂದ್ರು ಮಾಡಬಾರ್ದು. ಡೈರೆಕ್ಟರ್ಗಳನ್ನ, ಪ್ರಾಮಾಣಿಕವಾಗಿರುವಂತವ್ರನ್ನ, ನಿಷ್ಠಾವಂತರನ್ನ ಆಯ್ಕೆ ಮಾಡಿದ್ರೆ ಈ ಸಮಸ್ಯೆ ಬರ್ತಾ ಇರ್ಲಿಲ್ಲ. ಅದರಿಂದ ನಾನು ಸರ್ಕಾರಕ್ಕೆ ಸಜೆಷನ್ ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸ್ವಚ್ಛ ಕ್ಲೀನ್ ಕೆಪಿಎಸ್ಸಿ ಮಾಡಬೇಕು ಮತ್ತು ಇದನ್ನ ಬಂದ್ ಮಾಡಬೇಕು. ಆಗಿಲ್ಲ, ಸ್ವಚ್ಛ ಮಾಡಕ್ಕಾಗಿಲ್ಲ ಅಂದ್ರೆ ಬಂದ್ ಮಾಡಬೇಕು. ಯುಪಿಎಸ್ಸಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡುತ್ತೆ. ಒಂದು ಚಿಕ್ಕ ಕಪ್ಪು ಚುಕ್ಕಿಯನ್ನು ಕೂಡ ಯುಪಿಎಸ್ಸಿ ನಾವು ಕಾಣೋದಿಲ್ಲ. ಪಾರದರ್ಶಕವಾಗಿರುತ್ತೆ. ಅಲ್ಲಿ ಹೋಗುವಂತ ಮಕ್ಕಳು ಇಂಟರ್ವ್ಯೂ ಹೋಗುವಂತ ಈ ಚೇಳಗಳನ್ನ ನಾಮಿನೇಷನ್ ಮಾಡೋದನ್ನ, ಡೈರೆಕ್ಟರ್ಗಳನ್ನ, ಅಧ್ಯಕ್ಷರನ್ನ ಬಿಡಬೇಕು.
ನಾನು ಇದೊಂದು ಎಲ್ಲ ಶಾಸಕರಿಗೆ ಹೇಳ್ತೇನೆ, ಈ ರೆಸಲ್ಯೂಷನ್ ಮಾಡಿ ಪ್ರಾಮಾಣಿಕವಾಗಿರುವಂತಹ ವ್ಯಕ್ತಿಗಳನ್ನ, ಡೈರೆಕ್ಟರ್ಗಳನ್ನ, ಚೇರ್ಮನ್ಗಳನ್ನ ಮಾಡಿದ್ರೆ ಮಾತ್ರ ಇದು ಸರಿ ಹೋಗುತ್ತೆ. ಇಲ್ಲ ಅಂತ ನಾವು ಎಷ್ಟೇ ಬೆಳ್ಕೊಂಡ್ರು ಯಾವಾಗಲೂ ನ್ಯಾಯ ಬಲಿಷ್ಠ ತರನೇ ಇರುತ್ತೆ. ಯಾರ್ಯಾರು ಹಣ ಕೊಡುತ್ತಾರೆ, ಯಾರ್ಯಾರು KPSC IAS ಆಫೀಸರ್ ಮಕ್ಕಳು, KAS ಆಫೀಸರ್ ಮಕ್ಕಳು ಬಲಿಷ್ಠವಾಗಿರುವಂತ ದುಡ್ಡಿರುವಂತವ್ರೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾರೆ. ಇಂಥ ವ್ಯಕ್ತಿಗಳು ಬಂದು KAS ಮಾಡಿ ಇಲ್ಲಿ AC ಗಳಾಗಿ, ತಹಸೀಲ್ದಾರ್ ಆಗಿ, DSPಗಳಾಗಿ ಏನ್ ನ್ಯಾಯ ಕೊಡ್ತಾರೆ? ಎಲ್ಲ ಭ್ರಷ್ಟರಾಗ್ತಾರೆ ಅಷ್ಟೇ. ಒಂದು ಸರ್ಕಾರ ಸ್ವಚ್ಛವಾಗಿರ್ಬೇಕು, ಒಳ್ಳೆ ಆಡಳಿತ ಕೊಡ್ಬೇಕು ಅಂತ ಹೇಳಿದ್ರೆ KPSC ಆಯ್ಕೆ ಆಗುವಂತ ವ್ಯಕ್ತಿಗಳು ಪ್ರಾಮಾಣಿಕವಾಗಿರೋ ಬಂದ್ರೆ ಮಾತ್ರ ಸಾಧ್ಯ ಅನ್ನೋದು ನನ್ನ ಸಜೆಷನ್. ಅದರಿಂದ ಮುಖ್ಯಮಂತ್ರಿಗಳು ಮರು ಪರೀಕ್ಷೆಯನ್ನ ಮಾಡಬೇಕು, ತಪ್ಪಿಸರಿಗೆ ಜೈಲ್ಗೆ ಹಾಕಿ ಪರ್ಮನೆಂಟ್ ಕುಡಿಯೋ ತರ ಮಾಡಬೇಕು. ನಾವು ನೋಡ್ತೇವೆ ಸರ್ಕಾರ ಒಬ್ಬರು DG ಸಬ್ ಇನ್ಸ್ಪೆಕ್ಟರ್ ಇದರಲ್ಲಿ ಜೈಲ್ಗೆ ಹೋಗಿದ್ ನೋಡಿದ್ದೇವೆ. ಇದು ಸ್ಕ್ಯಾಮ್ಗಳು ನಡೀತಾನೆ ಇರ್ತವೆ, ನಾವಿಲ್ಲಿ ಮಾತಾಡ್ತಾನೆ ಇರ್ತೇವೆ, ಆದ್ರೆ ಸರ್ಕಾರ ಏನು ಕ್ರಮ ತಗೊಳ್ದಿಲ್ಲ, ರಾಜಾರೋಷವಾಗಿ ಇರ್ತಾರೆ ಸ್ಕ್ಯಾಮ್ ಮಾಡುವಂತ. ಕಾನೂನನ್ನು ತಂದು ಏನು ಕಾನ್ಸ್ಟಿಟ್ಯೂಷನ್ ಪವರ್ ಇದೆ ಅದನ್ನ ಕಿತ್ತಾಕ್ಬೇಕು KPSC ಅಷ್ಟು. ಹೌದು, HK ಪಾಟೀಲ್ ನಾನು ಏನ್ ಮಾಡ್ತಾರೆ, ಬಿಲ್ ತಂದು ಚೇಂಜ್ ಮಾಡ್ರಿ, ಏನ್ ಸುಪ್ರೀಂ ಅಲ್ಲ ಅಂತ ನಡೆಸ್ತೀರಾ ಇದನ್ನ. ಆದ್ರೆ ನನ್ನ ವಿನಂತಿ, ದಯವಿಟ್ಟು ಇದನ್ನ ಸ್ವಚ್ಛತೆಯನ್ನ ಮಾಡುವಂತ ಕೆಲಸಕ್ಕೆ ಸರ್ಕಾರ ಕೈ ಹಾಕ್ಬೇಕು ಅಂತ ವಿನಂತಿ ಮಾಡಿ ಒಂದು ಮಾತು ಮುಗಿಸ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.